ಮುಗೀತೇನ್ರಿ? ಏನು ಕಾಣಲ್ಲ. ನಾವು ಇಲ್ಲಿ ಅವ್ರು ಆ ಕಡೆ ಹೋಗ್ಲಿ. ಯಾವುದೇ ತರದ ಒತ್ತಡ ಹೇಳ್ತಾ ಇಲ್ಲ. ಏನಂತಂದ್ರೆ ನೀವು ನಿಮ್ಮ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟೀಚರ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮಗೆ ಎಷ್ಟು ವಿಶ್ವಾಸದಲ್ಲಿ ಈ ಶಾಲೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ಅದನ್ನ ಫುಲ್ಫಿಲ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಏನು ಅಂತ ಹೇಳಿದ್ರೆ ಒಂದು ನಿಮ್ಮಲ್ಲಿ ಎಲ್ಲಾ ಥರ ಪ್ರತಿಭೆನೂ ಇದೆ. ಅದಕ್ಕೇನು ಬೇಕು ಹೇಳಿ? ಪರಿಶ್ರಮ ಬೇಕು. ನೀವು ಪರಿಶ್ರಮ ಪಟ್ಟರೆ ಎಲ್ಲದೂ ಆಗುತ್ತೆ. ಈಗ ವಿಷ್ಣುಗೆ ಬಂದು ಲಕ್ಷ್ಮಿ ಮತ್ತೆ ಸರಸ್ವತಿ ಕೇಳ್ತಾರಂತೆ, ನಾವಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಹೇಳ್ಬಿಟ್ಟು. ಅವಾಗ ಲಕ್ಷ್ಮಿಗೆ ಏನಂತ ಹೇಳ್ಬಿಟ್ಟು ನಾನೇ ಹೆಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ದುಡ್ಡಿದ್ರೆ ಎಲ್ಲದೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಸ್ವತಿಗೆ ಏನಂತ ಹೇಳಿದ್ರೆ ಅಂದ್ರೆ ನನ್ನನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಇದೆ. ಬಟ್ ಏನು ಅಂತಾರೆ, ಲಕ್ಷ್ಮಿ ಇದ್ರೆ ಎನಿ ಟೈಮ್ ಇಟ್ ವಿಲ್ ಗೋ, ಯಾಕಂದ್ರೆ ಚಂಚಲೆ ಅಂತ ಹೇಳ್ಬಿಟ್ಟು. ಸರಸ್ವತಿ ನೀವು ಸಾಯೋದಕ್ಕೂ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ನೀವು ದಿಸ್ ಇಸ್ ದ ಏಜ್ ವೇರ್ ಯು ಹ್ಯಾವ್ ಟು ಸ್ಟಡಿ. ಈ ಒಂದು ವರ್ಷದಲ್ಲಿ ನೀವು ಈ ಒಂದು ಏಜಲ್ಲಿ ನೀವು ಓದೋದನ್ನು ಬಿಟ್ಟರೆ ಅಂತ ಹೇಳಿದ್ರೆ ನಿಮ್ಮ ಲೈಫನ್ನು ರೂಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಎಜುಕೇಶನ್ ಇತ್ತು ಅಂದ್ರೆ ನೀವು ಎಲ್ಲಿ ಹೋದ್ರೂ ಸಕ್ಸಸ್ ಆಗ್ಬೋದು. ನಿಮಗೆ ಒಂದು ಏನಾದರೂ ಶಿಸ್ತಿನ ಜೀವನ ಇರಬೇಕು.